ಗೈಸ್ ಇವಾಗ ಬಂದಿದ್ದೀವಿ ಆ ಪ್ಲೇಸ್ಗೆ. ಇನ್ನೊಂದು ಹೋಯ್ತು ಗೈಸ್ ಅದು. ನವಿಲ್ ಹಾಯ್ 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 ಹಾಯ್. ಅಯ್ಯೋ ನಾನು ಇನ್ನು ಇರಿಟೇಷನ್ ಮಾಡಿ ಎಬ್ಬಿಸ್ಬೇಕಂತ ಮಾಡಿದ್ದೆ, ಎದ್ದು ಬಿಟ್ಟೆ ಆಗಲಿಕ್ಕೆ. ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಶೂಟ್ ಮಾಡ್ತಾ ಇರೋದು ಮಂಡೇ, ಡೇಟ್ ಬಂದು 15. ಇವತ್ತು ಕಾಲೇಜ್ಗೆ ಹೋಗ್ಬೇಕಂತಿರುತ್ತೆ, ಅದು ನಾಳೆಗೆ ಹೋಗ್ಬೇಕು. ಸೊ ಇವತ್ತು ಏನಾಗತ್ತೀನಿಲ್ಲ ನೋಡೋಣಂತ. ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಕ್ಕೆ ನಿನ್ನೆ ನೈಟ್ ಇಟ್ಟಿದ್ದೆ, ಅದು ಅರ್ಧ ಆಗಿತ್ತು. ಇವಾಗ ಹೆಂಗೆ ಗೊತ್ತೇನ್ರಿ, ಇವಾಗ ನಮ್ಮ ಮನೆಯೊಳಗೆ 4 ಮೊಬೈಲ್ ಅದಾವೆ. 4 ಮೊಬೈಲ್ ಅವು ಮುಂಜಾನಿಂದ ರಾತ್ರಿ ಮಟ್ಟ ಎಷ್ಟು ಖಾಲಿ ಆಗಿರ್ತವೆ ನೋಡ್ರಿ, ಅಷ್ಟು ಬಿಟ್ಟು ಇನ್ನು ಎಷ್ಟು ಉಳಿದಿರ್ತವೆ ನೋಡ್ರಿ 4 ಮೊಬೈಲ್ ಒಳಗೆ. ನಂದು, ಅಮ್ಮಂದು ಮತ್ತು ಅಕ್ಕಂದು, ಅಪ್ಪಂದು. ಅಣ್ಣ ಇಲ್ಲ. 4 ಮೊಬೈಲ್ ಅದಾವೆ. 4 ಮೊಬೈಲು ಮುಂಜಾನಿಂದ ನೈಟ್ ಮಟ್ಟ ಎಷ್ಟು ಇರ್ತೀವಿ ನೋಡ್ರಿ, ಉಳಿದಿದ್ದು ನಾ ಯೂಸ್ ಮಾಡ್ತೇನೆ ಅಪ್ಲೋಡ್ ಮಾಡೋಕ್ಕೆ. ಸೊ ಈ ಥರ ಇರ್ತೀವಿ ಬಿಗಿನರ್ ಲೆವೆಲ್. ಸೊ ಫಸ್ಟ್ನಾಗ ಯಾವುದು ಈಸಿ ಇರೋದಿಲ್ಲ, ಕಷ್ಟ ಇರುತ್ತೆ. ಸೊ ಅದ್ರಾಗ ನಾವು ಮುಂದೆ ಹೋಗ್ಬೇಕು, ಕಷ್ಟಪಡ್ಬೇಕು ಅಂದ್ರೆ ನಮಗೆ ಸಕ್ಸಸ್ ಸಿಗೋದು. ಸೊ ಇವತ್ತಿನ ದಿನ ಏನೇನು ಇರುತ್ತೆ, ರೂಟೀನ್ ಏನಿಲ್ಲ ಎಲ್ಲ ತೋರಿಸ್ತೀನಂತೆ. ಸೊ ಸ್ವಲ್ಪ ಮಾರ್ಕೆಟಿಗೆ ಹೋಗೋದೈತಿ, ತೋರಿಸ್ತೀನಂತೆ. ಸೊ ಮಾರ್ಕೆಟ್ ಒಳಗೆ ನನಗೆ ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಮುಜುಗರ ಅನಿಸ್ತೈತಿ. ಸೊ ಆ ಥರ ಅನ್ಕೋಬಾರ್ದು ನಾವು. ಬಿಗಿನರ್ ಲೆವೆಲ್ ಯಾವಾಗಲೂ ಅದ್ರ ಥರನೇ ಆಗುತ್ತೆ. ಸೊ ಅಂದರೂ ಈಗ ನಾವು ಹಿಂಗೆ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ಹೋಗ್ತಿರ್ತೇವಲ್ರಿ, ಅವಾಗ ನಮ್ಮನ್ನ ಪಿಕ್ಕಿ ನೋಡ್ತಾರೆ ಇಲ್ಲಿ ಜನ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೇ ಏನೋ ಹೊಸ ಮಾಡ್ತಾನಂತ ಅಂದ್ಕೊಳ್ಳೆ ಏನೋ ಮಂದಿ ಜನ ನೋಡ್ತಾರಲ್ರಿ, ಅದ್ರ ಸಂಬಂಧ ನನ್ನ ಆ ಥರ ನೋಡ್ತಾರೆ. ಅಂದರೂ ಟ್ರೈ ಮಾಡ್ತೀನಿ. ಇವಾಗ ಟೀ ಕುಡಿಯೋ ಸಮಯ. ಒಂದು ಮಗ್ಗಿನಿಂದ ಆ ಮಗ್ಗಕ್ಕೆ ನೀರಿ ಕಾಫಿ. ಗೈಸ್ ನನಗೆ ಚಾದಲ್ಲಿ ಬಿಸ್ಕಿಟ್ ಇಲ್ಲ ಅಂದರೆ ಹಿಡಿಯೋದಿಲ್ಲ ಗೈಸ್. ನಮ್ಮಮ್ಮ ನಮಗೋಸ್ಕರ ಮಾಮ್ಸ್ ಮ್ಯಾಜಿಕ್. ಏನು ಮಾಡ್ತೀನಿ ವೈಸ್ ನಾನು ನಿನ್ನೆ ನಾಳೆಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಅದರ ಸಂಬಂಧ ಇವಾಗ ನಿನ್ನೆ ನಾಳೆ ಹೋಗ್ತೀನಿ ಅಂತ ಹೇಳಿದಿಲ್ಲ. ನನಗೋಸ್ಕರ ಇವತ್ತು ನಮ್ಮ ಮಮ್ಮಿ ಇಡ್ಲಿ ಮಾಡ್ತಾರೆ. ಬಾಳೆಹಣ್ಣ ಮತ್ತು ಬದ್ನಿಕಾಯಿ ಹೂವು. ಬಾಳೆಹಣ್ಣ ಬದ್ನಿಕಾಯಿ ಹೂವು ಮೊಳತರ ಇಲ್ಲ. ಅಷ್ಟೇ ಸ್ವಲ್ಪ ಬಿಡಬೇಕು. ಇವಾಗ ಬದ್ನಿಕಾಯಿ ಬೇಕು, ಎಷ್ಟು ಪಾವು ಕಿಲೋ ಬೇಕು.
ಅವಾಗಂದಾಗ ಏನು ಕಳ್ಸಿ ಆಗತ್ತೆ ಏನಿಲ್ಲ ಅವ್ರ ಗಲೀನಾಗ ನಮ್ಮ ಅಣ್ಣ ಕುಂದವ ಇರಪ್ಪ ಗಲ ನಾಲ್ಕು ಕೊತ್ತಂಬರಿ ಬೇಡ್ರಿ ಇವಾಗ ಬದನೆಕಾಯಿ ಪರ್ಚೇಸ್ ಐತೆ 30 ರೂಪಾಯಿ ರೀ ಬಾಳೆಹಣ್ಣು ಬೇಕಿತ್ತು ಬಾಳೆಹಣ್ಣು ಅಲ್ಲಿಯೂ ಬರತ್ತವ ಇಲ್ಲಿ ಮಾಲಕ್ ಯಾರು ಬರೋಲ್ಲ ನಮ್ಮೂರು ಮಾರ್ಕೆಟ್ ತೋರಿಸ್ತೀನಿ ಅಲ್ಲೇ ಹೋದ್ರೆ ಚಲೋ ಹೆಂಗ್ರಿ ಅದ ಬಾಳೆಹಣ್ಣು ಯಾವ ಬೇಕಿತ್ತು ಯಾವ ಜವಾರಿ ಬೇಕು ಹೆಂಗ್ರಿ ಬಾರ ಮಾತ್ರ ಹೆಂಗೆ ಹಾಂ ಕೊಡ್ಡೆ ಅದ್ರಾಗ ಚಲೋ ನೋಡ್ಕೊಡಿ ಚಲೋ ಅದ ಜವಾರಿ ಒಂದು 2 3 4 5 ಹಾಕಳೆ ಇನ್ನೂ ಹೆಚ್ಚಿಗೆ ತಗೊಂಡಾಯ್ತು ಇವಾಗ ಜಾಸ್ತಿ ಮನೆಗೆ ಬಂದೆ ಬಾಳೆಹಣ್ಣು 30 ರೂಪಾಯಿ ಬದ್ನೆಕಾಯಿ 20 ಮಲ್ಲಿಗೆ ಹೂವು 10 ರೂಪಾಯಿ ಮಳ ಮಕ್ಕಳು ಮಕ್ಕಳ ಸಪ್ಲ ಜಾಸ್ತಿ ಕಾಣಿ ನಾನು ವಯಸ್ಸಿಗೆ ಜಾಸ್ತಿ ಅದಕ್ಕೆ ಅದ್ರ ಸ್ವಲ್ಪ ಬಗೆಸ್ಕೊಂಡು ಯಾವಾಗ ಮನೆ ಬ್ಲಾಗ್ ಮಾಡಿದ್ರು ಜಾಸ್ತಿ ಅದ್ರ ಸಪ್ಲೈ ಇವಾಗ ಜಸ್ಟ್ ಮನೆ ಬಂದೆ ಏನೇನು ಮಾಡ್ತೀನಿ ಏನೇನು ಯಾವ ಆಗಲ್ಲ ಅಪ್ಲೋಡ್ ಆಗ್ತಿಲ್ಲ ಹಾಸ್ಪಿಟ್ ತೊಗೊಂಡಿದ್ದೀನಿ ಬ್ಲಾಗ್ ಅಪ್ಲೋಡ್ ಆಗಲ್ದಪ್ಪ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ
ಸರ್ ನಾಷ್ಟ ಮಾಡಬೇಕು, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ ನಾವೆಲ್ಲ. ಗೈಸ್ ಕರಿದ್ರೆ ಮುಗಿದ ಹೋಯ್ತು ಗೈಸ್. ಮಗ್ಗ ಸಪ್ಳ ಭಾಳ ಕೆಲಸ ಆಗ್ತೈತಿ ನಿನ್ನೆ ಮಾಡಿದ್ನಿ, ಅದು ಕಾಪಿರೇಟ್ ಬಿದ್ದಿತ್ತು. ಅದಕ್ಕೆ ಗೈಸ್ ನಿನ್ನೆ ಅಪ್ಲೋಡ್ ಮಾಡಿದ್ದೆ, ಕಾಪಿರೇಟ್ ಬಿದ್ದುಬಿಟ್ಟಿದ್ರಿ ಗೈಸ್. ಅದ್ರ ಸಂಬಂಧ ಒಳ್ಳೆ ಡಿಲೀಟ್ ಮಾಡಿ ಇವತ್ತು ಮತ್ತೆ ಒಳ್ಳೆ ಅಪ್ಲೋಡ್ ಮಾಡತ್ತೀನಿ. ನಿನ್ನೆ ಅದ ಹೇಳಿದ್ನಲ್ರಿ ಅಷ್ಟೇ. ಇವಾಗ ಮಮ್ಮಿ ಮೊಬೈಲ್ ತೊಗೊಂಡೆ, ಇವತ್ತು ನೆಟ್ ಖಾಲಿ ಆದ್ರೆ ಆಲಿ ಒಳ್ಳೆ ಮತ್ತೆ ಒಳ್ಳೆ ಹಾಕೋಣ ಅಂತೇಳಿ ನೆಟ್ ಖಾಲಿ ಆಗಿ ನಮ್ಮ ಮಮ್ಮಿಗಿನ್ನ ಇವನ್ನ ವೇಸ್ಟಾಗ ಜಡಿತಾಳ. ಮೇರಿ ಲಡ್ಕಿ ನೆಟ್ ಖಾಲಿ ಆದ್ರೆ ಗೈಸ್ ಮತ್ತೆ ಒಂದು 2 GB ಹಾಕಿದ್ರಿ, ಮತ್ತೆ ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟರಿ ಫ್ಯಾಮ್ಲಿ, ಮ್ಯಾಗ ಪೀಸ್ಫುಲ್ ಐತ್ರಿ ನಮ್ಮ ಮನೆ ಮ್ಯಾಗ ಟೆರಸ್ನಾಗ. ಗೈಸ್ ನಿನ್ನೆ ಇಲ್ಲೇನು ಗುಡಿ ಐತಲ್ರಿ ಫ್ಯಾಮ್ಲಿ, ಇದ್ರದ್ದು ಕಾರ್ತಿಕ್ ಇತ್ತು. ಇಲ್ಲಿ ಮ್ಯಾಗ ದೀಪ ಎಲ್ಲ ಕಾಣಿಸೋಣ್ರಿ, ಚಿಕ್ಕ 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 ಇದ್ರದ್ದು ಕಾರ್ತಿಕ್ ಇತ್ತು. ನಿನ್ನೆ ಮುಗೀತು. ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಫೋಟೋ ತೊಗೊಂಡೆ ಅದ ವಿಡಿಯೋ ಮಾಡಿ ಮತ್ತೇನಲ್ರಿ ಫ್ಯಾಮ್ಲಿ, ಥಂಡಿ ಇವತ್ತು 18 ಡಿಗ್ರಿ ಇದೆಯಲ್ಲ, 18 ಡಿಗ್ರಿ ಸೆಲ್ಸಿಯಸ್ ಇತ್ತು ಫ್ಯಾಮ್ಲಿ. ಇವತ್ತು ಫುಲ್ ಹೆವಿ ಕೋಲ್ಡ್. ವೆದರ್ ತೋರಿಸ್ತೀನಿ ನೋಡ್ರಿ ಫ್ಯಾಮ್ಲಿ ಹೆಂಗೈತಿ. ಕಾಮಾಗಿ ಐತ್ರಿ ಫ್ಯಾಮ್ಲಿ, ಪೀಸ್ಫುಲ್. ಇವಾಗ ನಾಷ್ಟ ಮಾಡುವ ಸಮಯ. ಯಾವಾಗ ನೋಡಿದ್ರು ತಿಂತಾನೆ ಇರ್ತಿಲ್ಲಲ್ಲಿ, ಬರೀ ಇಂಥದೆಯ ನಾಷ್ಟಕ್ಕೆ ಚಿತ್ರಾನ್ನ, ಮತ್ತೇನು ಬದ್ನಿಕಾಯಿ ಪಲ್ಯ ಆಗಲ್ ತಂದಲ್ಲ, ಅದ್ರ ಪಲ್ಯ. ನಾಷ್ಟ ಮಾಡೋದಂತ ಎಲ್ಲ ಮಾಡಿದ್ರು ನಮ್ಮಮ್ಮ, ಒಳ್ಳೆ ತಿಂದಷ್ಟೇ ಬಾಕಿ. ಇವಾಗ ನಮ್ಮ ಅಕ್ಕ ಸೀರೆಗೆ ಗೊಂಡೆ ಅಂತಾರಲ್ರಿ ಫ್ಯಾಮ್ಲಿ, ಗೊಂಡೆ ಕಟ್ಟಾತಾರ ಅಂದ್ರೆ ತೋರಿಸಿ ನೋಡ್ರಿ. ಗೊಂಡೆಯಿಂದ ಇಲ್ಲದ ನೋಡ್ರಿ ಫ್ಯಾಮ್ಲಿ, ಇವಕ್ಕೆ ಗೊಂಡೆ ಅಂತಾರ. ಪೂರ್ತಿ ಮುಗೋದಿಂದ ಯಾವ ಟೈಪ್ ಆಗತ್ತಂತ ತೋರಿಸಿದ್ರಿ ಫ್ಯಾಮ್ಲಿ. ನೀನೊಂದು ಮುಗಿಸೇನ್ರಿ, ಇವತ್ತು 2 ಆರ್ಡರ್ ಬಂದಾವಿ. ಇಲ್ಲೇ ನನ್ನ ಬ್ಲಾಗ್ ಆನ್ ಮಾಡಿಟ್ಟೀನಿ ಫ್ಯಾಮ್ಲಿ. ಇವಾಗ ಟೈಮ್ ಒಂದು 1:30 ಐತ್ರಿ ಫ್ಯಾಮ್ಲಿ, 1:30. ಸೊ ಕರೆಂಟ್ ಹೋಯ್ತು ಇವಾಗ, ಅದಕ್ಕೆ ಸ್ವಲ್ಪ ಸೌಂಡ್ ಕಡಿಮೆ ಆಗೈತಿ, ಅದು ಸೌಂಡ್ ಮಾಡೋದು ಬ್ಲಾಗ್. ಊಟ ಮಾಡುವ. ಊಟಕ್ಕೆ ಹೆವಿ ರೆಡಿ. ಏನೇನಮ್ಮ ಊಟಕ್ಕೆ? ಚಪಾತಿ, ಬದ್ನಿಕಾಯಿ ಪಲ್ಯ, ಹೋಳ್ಗಿ, ಬೆಲ್ಲದ ಹಾಲು, ಹಾಲು. ಅಲ್ಲಿ ಏನೋ ಚೆಲ್ಲಿದಲ್ಲ ಕುಸುಮದ ಇದು ಅರ್ಬಿದ ಕುಸುಮದ ಕೂದಲನ. ಚಪಾತಿ, ಹೋಳಿಗೆ. ಹೋಳಿಗೆ ಆಗಮ್ಮ. ನಿನ್ನೆ ಎದಕ್ಕೆ ಮಾಡಿದ್ದೆ ಹೋಳಿಗೆ? ನಿನ್ನೆ ಹುಣ್ಣಿಮೆ ಸಲುವಾಗಿ ಹೋಳಿಗೆ ಮಾಡಿ. ನಾರ್ಮಲ್ ನನ್ನ ಜೊತೆ ಹೆಂಗೆ ಮಾಡಿದ್ರು ಹಂಗೆ ಮಾತ್ರಮ್ಮ. ನೀ ಅದು ಒಂಥರ ಪಾಠ ಓದ್ರ ಗಟ್ಟೆ ಆಗಿರ್ತದೆ. ನಿನ್ನೆ ಹುಣ್ಣಿಮೆ ಇತ್ತ, ಅದ್ರ ಸಲುವಾಗಿ ಹೋಳಿಗೆ. ಓಕೆ.
ಅದ ನೋಡತೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ವ ನಾಷ್ಟ ಮಾಡ್ಬೇಕು. ನಾನು ನೋಡತೀನಿ. ಬದ್ನಿಕಾಯಿ ಪಲ್ಯ ಯಪ್ಪ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾಣ. ನಾನು ಮತ್ತೆ ನಮ್ಮ ಅಕ್ಕ ಹೊರಗಡೆ ಹೋಗ್ತಾ ಇದ್ದೀವಿ. ರೆಡಿ ಆಗ್ಬೇಕು ಇವಾಗ. ಪಟಾಪಟಿ ರೆಡಿಯಾಗಿ ಎಲ್ಲಿ ಹೋಗ್ತೀನಿ ಎಲ್ಲಿಲ್ಲ ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ನಮ್ಮ ಅಕ್ಕ ಇನ್ನೂ ರೆಡಿ ಆಗಿದೆ ನೋಡ್ತೀನಿ. ಇನ್ನೇ ರೆಡಿ ಆಗಿಲ್ಲ. ನಿನ್ನ ಲಜ್ಜೆಯೊಂದು ಸಂಗೀತದಂತೆ, ನಿನ್ನ ಹೆಜ್ಜೆ ನನ್ನ ತಾಳ, ನಿನ್ನ ಮೌನವೊಂದು ಸಾಹಿತ್ಯದಂತೆ, ಅದೇ ನನ್ನ ಅಂತರಾಳ. ನಿನ್ನ ನೆರಳು ಕೂಡ ಸೌಂದರ್ಯ ಲಹರಿ, ನಿನ್ನ ನೆನಪೆ ಗಟ್ಟಿ ಮೇಳ. ಮಾತೊಂದು ಸಾಕು ಈ ಹೃದಯ ಸೋತು ಮರೆಯುವುದು ಹಗಲು ಇರುಳ. ಗೈಸ್ ಇವಾಗ ಮನೆಗೆ ಹೇಳಿದ್ದಲ್ಲ, ಸ್ವಲ್ಪ ನಾನು ನಮ್ಮಕ್ಕ ಹೊರಗೆ ಹೋಗ್ತೀವಿ ಅಂಥೇಳಿ ಗೈಸ್ ಇವಾಗ ಬಂದಿದ್ದೀವಿ ಆ ಪ್ಲೇಸ್ಗೆ. ಏನಕ್ಕಪ್ಪ ಅಂತಂದ್ರೆ ಸ್ವಲ್ಪ ರೀಲ್ ಶೂಟ್ ಮಾಡೋದಿತ್ತೆ, ಅದ್ರ ಸಂಬಂಧ ಬಂದಿತ್ತೆ. ಸೊ ಇವಾಗ ಮಾಡೋಣ. ಸೊ ಗೈಸ್ ನಿಮಗೊಂದು ಏನೋ ತೋರಿಸ್ಬೇಕಂತೇಳಿ ನೀವು ನೋಡಿದ್ರೆ ಗೈಸ್ ಒಂದು ಲೈಕ್ ಕೊಟ್ಬಿಡಿ ಗೈಸ್. ಏನಂತ ಅಂದರೆ ಗೈಸ್ ಒಂದು ಇನ್ನೊಂದು ಹೋಯ್ತು ಗೈಸ್, ಇದು ನವಿಲ್ ಐತಿ ಗೈಸ್. ಅಲ್ಲಿ ಮುಂದ್ಕೊತ ಹೋದ್ರೆ ಹೋಗುತ್ತದ ಮತ್ತೆ ಹಾರಿ. ಮುಂದ್ಕೊತ ಹೋದು ಹಾರಿ ಹೋಗುತ್ತೆ ಮತ್ತದೆ ಗೈಸ್. ಇವಾಗ ರೀಲ್ ಶೂಟ್ ಮಾಡಕ್ಕೆ ಬಂದೀನಿ. ನಾನು ಔಟ್ಪುಟ್ ತೋರಿಸ್ತೀನಿ ಅಂತ ಸ್ಟೇಟ್ ಅದ ಇಲ್ಲ ಗೈಸ್. ರೀಲ್ ಶೂಟ್ ಮಾಡೇ ಹೋಗೋಣ. ಹಾಯ್ 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 ಹಾಯ್. ಅವು ಸಖತ್ ಕಾಣತಿ ಆಯ್ತಾ. ಥ್ಯಾಂಕ್ ಯು. ಗಾಯ್ಸ್ ನೇಚರ್ ನೋಡಿ ಗಾಯ್ಸ್ ಹೇಗಿದೆ. Gotta see a little homie's gonna be like on my knees in the night, saying prayers in the street light. ಏನಿಲ್ಲ, ಇವಾಗ ಜಸ್ಟ್ ಮನೆಗೆ ಬಂದೈತೆ. ಇನ್ನೇನು ಕೆಲಸ ಇಲ್ಲ, ರೀಲ್ಸ್ ಶೂಟ್ ಐತೆ, ಎಲ್ಲ ಮುಗಿತು. ಇವಾಗ ಜಸ್ಟ್ ಬಂದ ಮನೆಗೆ, ರೀಲ್ಸ್ ಶೂಟ್ ಐತೆ, ಎಲ್ಲ ಐತೆ. ರಾತ್ರಿ ಊಟ ಮಾಡಿ ಬ್ಲಾಗ್ ಏನು ಮಾಡ್ಬೇಕು ಇವತ್ತು ರೈಸ್ ಮಾಡೋಣ ಅಂತ. ಗೈಸ್ ಅಲ್ಟಿಮೇಟ್ ಗೈಸ್. ಕಾಮೆಂಟ್ ಮಾಡಿ ಗೈಸ್.
ಮೈ ಔಟ್ಫಿಟ್ ಕಮೆಂಟ್ ಮಾಡಿ ಗೈಸ್, ಹೇಳಿ. ಗೈಸ್ ಇವಾಗ ಮಮ್ಮಿ ಬಂದು ಊಟ ಮಾಡೋಕೆ ಇವಾಗ ಟೈಮ್ ಬಂದು 9:09 ಐತೆ. ಸೊ ಊಟ ಗೀಟ ಮಾಡಿ ಬ್ಲಾಗ್ ಏನು ಮಾಡ್ಬೇಕು. ಸೊ ನಿನ್ನೆಲ್ಲ ಮೊನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಕಾಪಿರೈಟ್ ಬಿತ್ತು. ಸೊ ಅದ್ರ ಸಂಬಂಧ ಮಾತ್ರ ಡಿಲೀಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಿದ್ದೆ. ಇವತ್ತು ಅಪ್ಲೋಡ್ ಮಾಡಿದ್ದು ಅದು ಕಾಪಿರೈಟ್ ಬಿತ್ತು, ಅದ್ರ ಸಂಬಂಧ ಮಾತ್ರ ಡಿಲೀಟ್ ಮಾಡಿ ಮತ್ತು ಇನ್ನೊಂದು 2 ದಿವಸ ಬಿಟ್ಟು ಅಪ್ಲೋಡ್ ಮಾಡ್ಬೇಕಂತ ಮಾಡಿ. ಯಾಕಂದ್ರೆ ನೆಟ್ ಭಾಳ ಹೆವಿ ಖಾಲಿ ಆಗಕತ್ತ, ಅದ್ರ ಸಂಬಂಧ. ಸೊ ನಾ ಬಾಗಲಕೋಟೆಗೆ ಹೋಗಿದ್ದು, ಅಲ್ಲಿ ಅನ್ಲಿಮಿಟೆಡ್ ನೆಟ್ ಇರುತ್ತೆ. ಸೊ ಅಪ್ಲೋಡ್ ಮಾಡೋಣ ಅಂತ ಗೈಸ್. ಊಟಕ್ಕೆ ಏನೇನು ಮಾಡಿರ ಏನಿಲ್ಲ ಎಲ್ಲ ತೋರಿಸ್ತೀನಿ ಅಂತ ಗೈಸ್. ಎಡಿಟ್ ಮಾಡಿದೆ ಗೈಸ್. ಗೈಸ್ ಇವಾಗ ಊಟಕ್ಕೆ ಉಪ್ಪಿಟ್ಟು ಮಾಡಿದ್ರಮ್ಮ ಗೈಸ್. ಕಾಂಕ್ರೀಟ್ ನನ್ನ ಫೇವ್ರೇಟೆ. ಊಟ ಗೀಟ ಮಾಡಿ ಸಿಗ್ತೀನಂತೆ ಗೈಸ್. ಹಂಗೆ ಅಲ್ಲಿ ವಿಡಿಯೋ ಮಾಡಕ್ಕೆ ಹೋದಾಗ, ರೀಲ್ ಮಾಡಕ್ಕೆ ಹೋದಾಗ ಅಲ್ಲಿ ಒಬ್ಬರ ಅಮ್ಮ ಅದರ ನವಿಗಿರಿ ಕೊಟ್ಟರೆ ಸಕ್ಕತ್ತದ ಗೈಸ್. ರಾತ್ರಿ ಮಲ್ಕೊಂಡು ಚಲ್ತಿನ ಕೂಡ ಬಿಟ್ಕೊಂಡು ಮಲ್ಕೋಬೇಕಂತ, ಅದಕ್ಕಂತ ಗೊತ್ತಿಲ್ಲ. ನಮ್ಮ ಅಮ್ಮ ಹೇಳಿದ್ರು ಇವಾಗ ಜಸ್ಟ್. ಗೈಸ್ ಬ್ಲಾಗ್ ಏನು ಮಾಡೋ ಸಮಯ. ಸೊ ಇವಾಗ ಏನ್ ಚಂದ ಕೊಂದಿ ಹುಡುಗ ಚಿರುಡು ಕಡಿಸ್ಲಾ ನೋಡು ತೋರ್ಸು. ಬ್ಲಾಗ್ ಎಂಡ್ ಮಾಡುವ ಸಮಯ. ಐ ಹೋಪ್ ಈ ಬ್ಲಾಗ್ ಸೇರಿದ್ರೆ ಅನ್ಕೊಂಡು ಸೇರಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ. ಸಿಗೋಣಂತ ನೆಕ್ಸ್ಟ್ ವೀಡಿಯೋದಾಗ ಗೈಸ್. ಗುಡ್ ನೈಟ್, ಟೇಕ್ ಕೇರ್, ಲವ್ ಯು, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಗೈಸ್, ಬಾಯ್. ಇಲ್ಲೊಬ್ಬ ಏನೋ ಹೇಳ್ತಾನಂತೆ, ನೋಡ್ಕೊಂಬರ್ರಿ ಗೈಸ್. Hello guys, my new vlog. Please to channel my Sakrapara. Sacrifice.